ನರೇಂದ್ರ ಮೋದಿ ಅವರು ಮೊನ್ನೆ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, 3ನೇ ಬಾರಿ ನಾವು ಅಧಿಕಾರಕ್ಕೆ ಬಂದರೆ, ಬಿಜೆಪಿ ಅಧಿಕಾರಕ್ಕೆ ಬಂದರೆ 1000 ವರ್ಷಗಳ ತನಕ ನೆನಪಿಟ್ಟುಕೊಳ್ಳುವಂಥ ಕೆಲವು ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ. ರಾಮ ಮಂದಿರ ವಿಚಾರ ಈಗ ಮುಗಿದ ಅಧ್ಯಾಯ. ಅಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಕೂಡ 1000 ವರ್ಷಗಳ ತನಕ ಅದನ್ನು ಅಲುಗಾಡಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆಲ್ರೆಡಿ ನಾವೇ ಹೇಳಿದ್ವಿ. ಅದರ ಬಗ್ಗೆ ಮಾಹಿತಿಗಳು ಕೂಡ ಕೊಟ್ಟಿದ್ವಿ. 3ನೇ ಬಾರಿ ಆದರೆ ನಿರೀಕ್ಷೆಗಳೇ ನೋಡಿ. ಬಿ ಜೆ ಪಿಗೆ ಮೊದಲಿಂದ ಇದ್ದದ್ದೇನು, ಒಂದು ರಾಮ ಮಂದಿರ ಇಶ್ಯೂ ಅವರ ಮ್ಯಾನಿಫೆಸ್ಟೋದಲ್ಲಿತ್ತು, ಪ್ರಣಾಳಿಕೆಯಲ್ಲಿತ್ತು, ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಆರ್ಟಿಕಲ್ 370 ತೆಗಿತೀವಿ ಅಂತಿತ್ತು. ಆ ನಂತರ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡ್ತಾ ಇದ್ರು, CAA ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿದ್ರೆ 3ನೇ ಅವಧಿಯಲ್ಲಿ ಏನು ಮಾಡ್ತಾರೆ? ಈ ಒಂದು ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ನೀವು ಸೋಷಿಯಲ್ ಮೀಡಿಯಾ ಗಮನಿಸಿ, ಕೆಲವರೆಲ್ಲ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯವೇ ಮುಖ್ಯ ಅಲ್ವಾ? ಸ್ಪೆಷಲಿಸ್ಟ್ಗಳ ಅಭಿಪ್ರಾಯಕ್ಕಿಂತ ಜನ ಏನು ನಿರ್ಧಾರ ಮಾಡ್ತಾರೆ ಅದು ಮುಖ್ಯ. ಯಾಕಂದರೆ ವೋಟ್ ಹಾಕೋರು ಅಂತ ಒಂದು 10 ಪಾಯಿಂಟ್ ನಿಮ್ಮ ಮುಂದಿಡ್ತೀನಿ, ನೀವು ನಿರ್ಧಾರ ಕೈಗೊಳ್ಳಿ. ಏನಾಗ್ಬೋದು? ನಿರೀಕ್ಷೆ ನಂಬರ್ 1, ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಬಹುದು. ಉತ್ತರಾಖಂಡ್ನಲ್ಲಿ ಆಲ್ರೆಡಿ ಜಾರಿಯಾಗಿದೆ ಏಕರೂಪ ನಾಗರಿಕ ಸಂಹಿತೆ. ನಿನ್ನೆ ಹೇಳಿದೆ ನಾನು, ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು, ಏನೆಲ್ಲ ಬದಲಾವಣೆಗಳಾಗುತ್ತೆ, ಎಲ್ಲರಿಗೂ ಒಂದೇ ಥರ. ನಿರೀಕ್ಷೆ ನಂಬರ್ 2, ಭಾರತದ ಆರ್ಥಿಕತೆ 3ನೇ ಸ್ಥಾನಕ್ಕೇರಿಸುವುದು. 5 ಟ್ರಿಲಿಯನ್ ಆರ್ಥಿಕತೆ. ಆಲ್ರೆಡಿ ಅದಕ್ಕೆ ದಾಪುಗಾಲಿಡ್ತಾ ಇದ್ದೀವಿ. 5ನೇ ಸ್ಥಾನದಲ್ಲಿದ್ದೀವಿ. ಇನ್ನು 5 ಟ್ರಿಲಿಯನ್ ಆರ್ಥಿಕತೆಗೆ ನಾವು ಬರಬೇಕು. ಅದಾಗತ್ತಾ? ಇನ್ನು ನಿರೀಕ್ಷೆ ನಂಬರ್ 3, ದೇಶದಾದ್ಯಂತ CAA NRC ಜಾರಿ ಮಾಡುವುದು ಕೆಲವು ಬದಲಾವಣೆಗಳ ರೂಪದಲ್ಲಿ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿತ್ತು, ಅವರ ಮನವೊಲಿಸುವುದು. ಇದು ಯಾರಿಗೂ ತೊಂದರೆ ಮಾಡುವಂಥದ್ದಲ್ಲ, ಇದು ದೇಶಕ್ಕೆ ಮತ್ತು ಭಾರತ ಪ್ರತಿಯೊಬ್ಬ ಜಾತಿ ಮತ ಭೇದ ಮರೆತು ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಅಂತ ಅದನ್ನು ನಿರೂಪಿಸುವುದು. ನಂಬರ್ 4, ಈ ಹಿಂದೆ ಹಿಂತೆಗೆದುಕೊಂಡಂಥ ಕೃಷಿ ಬಿಲ್ಲನ್ನು ಸುಧಾರಿತ ರೂಪದಲ್ಲಿ ಮತ್ತೆ ಜಾರಿ ಮಾಡೋದು. ಯಾವುದೆಲ್ಲ ತೊಂದರೆ ಆಗತ್ತೆ ಅದನ್ನೆಲ್ಲ ತೆಗೆದುಹಾಕಿ ಮತ್ತೆ ಜಾರಿ ಮಾಡೋದು. ನಿರೀಕ್ಷೆ ನಂಬರ್ 5, ಕಾಶ್ಮೀರ ವಿವಾದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ನೀಡುವುದು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪಾಕಿಸ್ತಾನ ಎಂಟ್ರಿ ಆಗುವಂಥ ಪ್ರಶ್ನೆ ಇಲ್ಲ. ಆ ರೀತಿ ಗೊತ್ತಿಲ್ಲ ಯಾವ ರೀತಿ ಮಾಡ್ತಾರೆ ಅಂತೇಳಿ. ಯಾಕಂದರೆ ನಾವೇನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು POK ಅಂತ ಕರಿತೀವಿ, ಪಾಕಿಸ್ತಾನ ಅದನ್ನು ಆಜಾದ್ ಕಾಶ್ಮೀರ ಅಂತ ಕರೀತಾರೆ. ನಾವು ಕರೀಲೇಬೇಕಾಗಿರೋದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ಅದನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಬಹಳ ದೊಡ್ಡ ನಿರೀಕ್ಷೆ. ಇನ್ನು ದೇಶದ ರೈತರ ಆದಾಯ ಡಬಲ್ ಮಾಡಲೇಬೇಕಿದೆ. ಇದು BJPಗೆ ಕಿರುಕುಳವನ್ನು ಕೂಡ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಮಾಡಿದ್ರಾ ಆರಂಭದಲ್ಲೇ ಹೇಳಿದ್ರು ಡಬಲ್ ಮಾಡ್ತೀವಿ ಅಂತೇಳಿ. ಅದು ಆಗಿದ್ರೆ ಅದಕ್ಕೆ ಕಾರಣ ಕೊಡಬೇಕು, ಅದಕ್ಕೆ ಸ್ಪಷ್ಟನೆ ಕೊಡಬೇಕು. ಅದಾಗತ್ತಾ? ನಿರೀಕ್ಷೆ ನಂಬರ್ 7, ಚೀನಾಗೆ ಸಮರ್ಪಕ ಉತ್ತರ ಕೊಡುವ ಅನಿವಾರ್ಯತೆ ಇದೆ. ಚೀನಾಗೆ ಏನು ಮಾಡ್ತಾರೆ? ನಿರೀಕ್ಷೆ ನಂಬರ್ 8, ಬುಲೆಟ್ ಟ್ರೈನು ಓಡುತ್ತಾ ಈ ಬಾರಿ. ಯಾಕಂದರೆ ಕೆಲಸಗಳಾಗ್ತಾ ಇದೆ, ಆದರೆ ನಿರೀಕ್ಷಿತ ವೇಗದಲ್ಲಿ ಆಗಿಲ್ಲ. ನಿರೀಕ್ಷಿತ ವೇಗದಲ್ಲಿ ಆಗೋದಕ್ಕೆ ಸಾಧ್ಯನೂ ಕೂಡ ಇಲ್ಲ. ಯಾಕಂದರೆ ಅದಕ್ಕೆ ನಮ್ಮ ಈ ಹಳಿ ಇದೆಯಲ್ಲ, ಅದರ ಮೇಲೆ ಗಾಡಿ ಓಡಿಸೋದಲ್ಲ, ಆ ಹಳಿಯೇ ಬದಲಾಗಬೇಕು. ನಮ್ಮ ದೇಶದಲ್ಲಿರುವಂಥ ಹಳಿಯಲ್ಲಿ ಇಷ್ಟೇ ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಓಡೋದಕ್ಕೆ ಸಾಧ್ಯ. ಅದು ಬಂದರೆ ಅದು ಬೇರೆಯೇ ಆಗಬೇಕಾಗತ್ತೆ. ನಿರೀಕ್ಷೆ ನಂಬರ್ 9, ವಕ್ಫ್ ಬೋರ್ಡ್ ರದ್ದು ಮಾಡಬೇಕೆನ್ನುವ ಕೂಗಿದೆ. ವಕ್ಫ್ ಬೋರ್ಡ್ ಗೊತ್ತಿಲ್ಲ. ನಿರೀಕ್ಷೆ ನಂಬರ್ 10, ಕಾಶಿ ಮತ್ತು ಮಥುರಾದಲ್ಲೂ ಮಂದಿರ ನಿರ್ಮಾಣ ಆಗಿಬಿಡತ್ತಾ? ಈ ಮಥುರಾದ ಬಗ್ಗೆ, ಆ ಮಥುರಾದಲ್ಲಿ ದೇವಸ್ಥಾನವನ್ನು ನೋಡೋದು ಮಸೀದಿ ನಿರ್ಮಾಣ ಮಾಡಲಾಗಿದೆ ಮತ್ತು ಆ ಮಸೀದಿಯ ಮೆಟ್ಟಿಲುಗಳ ಕೆಳಗೆ ಕೇಶವನ ವಿಗ್ರಹವನ್ನು ಇಡಲಾಗಿದೆ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದನ್ನು ಹೊಡಿಬೇಕು ಅಂತೇಳಿ ಇವತ್ತೆಲ್ಲ ಮಾತುಗಳು ಭಾಳ ಜೋರಾಗಿ ಕೇಳಿ ಬಂದಿತ್ತು. ಯಾರು ಹೇಳಿದ್ರು ಅನ್ನೋದನ್ನು ಕೂಡ ಹೇಳ್ತೀನಿ. ಸಾದಾ ಮನುಷ್ಯ ಹೇಳಿದ್ದಲ್ಲ, ದೊಡ್ಡ ಮನುಷ್ಯನ ಹೇಳಿದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಬಗ್ಗೆ ಕೂಡ ಹೇಳ್ತೀನಿ ಕಾರ್ಯಕ್ರಮದ ಕೊನೆಯಲ್ಲಿ. ಈ ನಡುವೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೋನಿಯಾ ಗಾಂಧಿ ಸತತವಾಗಿ ರಾಯ್ಬರೇಲಿ, ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಗೆದ್ದು ಬರ್ತಾ ಇದ್ದಾರೆ. ಕಳೆದ ಬಾರಿ ಅವರೊಬ್ಬರೇ ಗೆದ್ದು ಬಂದಿದ್ದು ಕಾಂಗ್ರೆಸ್. ಅಮೇಥಿಯಿಂದ ಗೆದ್ದು ಬರ್ತಾ ಇದ್ರು ರಾಹುಲ್ ಗಾಂಧಿ ಕಳೆದ ಬಾರಿ ಈ ಹಿಂದೆ ಸೋತಾಗ ಕಳೆದ ಬಾರಿ ಸ್ಪರ್ಧೆ ಮಾಡಿಲ್ಲ, ನೇರವಾಗಿ ವಯನಾಡಿಗೆ ಹೋದ್ರು, ವಯನಾಡಲ್ಲಿ ಗೆದ್ದು ಬಂದರು. ಈ ಬಾರಿ ಇವರಿಬ್ಬರೂ ಕೂಡ ರಾಯ್ಬರೇಲಿಯಲ್ಲೂ ಸ್ಪರ್ಧೆ ಮಾಡಲ್ಲ ಮತ್ತು ವಯನಾಡಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ. ಅದರಲ್ಲೂ ಸೋನಿಯಾ ಗಾಂಧಿ ಅವರು ತೆಲಂಗಾಣಕ್ಕೆ ಹೋಗಿ ತೆಲಂಗಾಣದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೊನ್ನೆ ರೇವಂತ್ ರೆಡ್ಡಿ ಅವರು ಅಮ್ಮ ಬನ್ನಿ ನಮ್ಮ ರಾಜ್ಯದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು. ಬಹುಶಃ ಅದೇ ಆಗತ್ತೆ.
ಹಾಗಿದ್ರೆ ರಾಹುಲ್ ಗಾಂಧಿ ಕಥೆ ಏನು? ರಾಹುಲ್ ಗಾಂಧಿ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿದರು, ಅಲ್ಲಿಂದ ಸಂಸದರಾಗಿದ್ದಾರೆ. ಆದರೆ ಈ ಬಾರಿ ಅದನ್ನು ಎಡಪಕ್ಷಗಳು ಅಲ್ಲಿಂದ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ. ಹಾಗಾಗಿ ಬೇರೆ ಕ್ಷೇತ್ರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲಿ ಅಂತ. ಬನ್ನಿ, ಸೋನಿಯಾ ಗಾಂಧಿ ಎಲ್ಲಿಗೆ ಬರ್ತಾರೆ? ರಾಯ್ಬರೇಲಿ ಮೊದಲೆಲ್ಲ 5 ಲಕ್ಷಗಳ ಮತಗಳ ಅಂತರದಿಂದ ಗೆದ್ದು ಬರ್ತಾ ಇದ್ದಂತಹ ಸೋನಿಯಾ ಗಾಂಧಿಯವರು ಕಳೆದ ಬಾರಿ 1,73,000 ಅಂತರದಿಂದ ಗೆದ್ದು ಬಂದಿದ್ದು, ಅಂದರೆ 3.5 ಲಕ್ಷದಿಂದ. ಆಮೇಲೆ 2019ರಲ್ಲಿ ಅಂತರ ನೋಡಿ, 2014ರಲ್ಲಿ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಗೆದ್ದಿದ್ದು 3.5 ಲಕ್ಷ ಮತಗಳ ಅಂತರದಿಂದ. ಕಳೆದ ಬಾರಿ ದಿನೇಶ್ ಪ್ರತಾಪ್ ಸಿಂಗ್ ಅವರ ವಿರುದ್ಧ ಗೆದ್ದು ಬಂದಿದ್ದು 1,67,178 ಮತಗಳ ಅಂತರದಿಂದ. ಸೋನಿಯಾ ಗಾಂಧಿ ಅವರಿಗೆ ಒಂದು ಭಯ ಶುರುವಾಗಿದೆ, ಸೋಲಿಸ್ಬಿಡ್ತಾರೆ ಅಂತೇಳಿ. ಹಾಗಾಗಿ ಅವರಲ್ಲಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ತೆಲಂಗಾಣಕ್ಕೆ ಬರ್ತಾರೆ. ತೆಲಂಗಾಣಕ್ಕೆ ಸೋನಿಯಾ ರಾಯ್ಬರೇಲಿ ಕ್ಷೇತ್ರದಲ್ಲಿ ಹೆಚ್ಚಾದ BJP ಪ್ರಭಾವ 3.5 ಲಕ್ಷದಿಂದ 1 ಲಕ್ಷಕ್ಕೆ ಬಂದಿದೆ ಅಂತರ. ರಾಮ ಮಂದಿರ ಇದೇ ಉತ್ತರ ಪ್ರದೇಶದಲ್ಲಾಗಿರೋದು. ಯೋಗಿ ಚರಿಷ್ಮಾ, ಮೋದಿ ಚರಿಷ್ಮಾ ಗಣನೀಯವಾಗಿ ಹೆಚ್ಚಳವಾಗಿದೆ. UPAಯ ಅಂದರೆ ಉತ್ತರ ಪ್ರದೇಶದ 80 ಕ್ಷೇತ್ರಗಳಲ್ಲಿ ಕಳೆದ ಬಾರಿ 67 ಕ್ಷೇತ್ರ ಗೆದ್ದುಕೊಂಡಿತ್ತು BJP. 80ರಲ್ಲಿ 67 ಕ್ಷೇತ್ರ ಗೆದ್ದುಕೊಂಡಿತ್ತು, 10 BSP, ಉಳಿದದ್ದು ವಗೇರೆ. ಹಾಗಾಗಿ ಕಾಂಗ್ರೆಸ್ ಒಂದೇ, ಉಳಿದದ್ದು SP. ಹಾಗಾಗಿ ಕಳೆದ ಬಾರಿ 67 ಗೆದ್ದಿರುವಂಥ BJP ಈ ಬಾರಿ ರಾಮ ಮಂದಿರ ಕಾರಣಕ್ಕಾಗಿ, ಮೋದಿ ಚರಿಷ್ಮಾ ಕಾರಣಕ್ಕಾಗಿ, ಯೋಗಿ ಚರಿಷ್ಮಾ ಕಾರಣಕ್ಕಾಗಿ 80ಕ್ಕೆ 80 ಗೆಲ್ಲುವ ಸಾಧ್ಯತೆ ಇದೆಯಂತೆ. ಹಾಗಾಗಿ ಈ ಬಾರಿ ಸೋನಿಯಾ ಗಾಂಧಿ ದಕ್ಷಿಣಕ್ಕೆ ವಲಸೆ ಫಿಕ್ಸು. ಈ ಹಿಂದೆ ಅವರು ಬಳ್ಳಾರಿಯಿಂದ ಕೂಡ ಗೆದ್ದು ಬಂದಿದ್ದರು. ಅವರ ಅತ್ತೆ ಅಂದರೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಿಂದ ಕೂಡ ಗೆದ್ದು ಬಂದಿದ್ದರು. ತೆಲಂಗಾಣದ ಒಂದು ಕ್ಷೇತ್ರದಿಂದ ಗೆಲ್ತಾರೆ, ಅಂದರೆ ಸ್ಪರ್ಧೆ ಮಾಡ್ತಾರೆ. ಇಲ್ಲಿಂದ 1980ರಲ್ಲಿ ತೆಲಂಗಾಣದ ಮೇದಕ್ನಲ್ಲಿ ಇಂದಿರಾ ಗಾಂಧಿ ಕೂಡ ಸ್ಪರ್ಧೆ ಮಾಡಿದರು. 1980ರಲ್ಲಿ. ಅದಕ್ಕಿಂತ ಮೊದಲು ಚಿಕ್ಕಮಗಳೂರಿನಲ್ಲೂ ಕೂಡ ಗೆದ್ದಿದ್ದರು. 1999ರಲ್ಲಿ ಕರ್ನಾಟಕದ ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಆಯ್ಕೆಯಾಗಿದ್ದರು. ಅವರ ವಿರುದ್ಧ ಆಗ ಸುಷ್ಮಾ ಸ್ವರಾಜ್ ಅವರು ನಿಂತಿದ್ದರು. ಚಿಕ್ಕಮಗಳೂರಿನ ಇಂದಿರಾ ಗಾಂಧಿ. ಆಮೇಲೆ ಈ ಬಾರಿ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ ಅಂತಂದರೆ, ಈ ಬಾರಿ ಕರ್ನಾಟಕದಲ್ಲಿ BJP ಭಾಳ ಬಲಿಷ್ಠವಾಗಿದೆ ಅನ್ನುವಂಥ ಮಾಹಿತಿ ಹೋಗಿದೆಯಂತೆ. ಹಾಗಾಗಿ ಕರ್ನಾಟಕದ ಬದಲು ತೆಲಂಗಾಣ ಸೇಫ್ ಪ್ಲೇಸ್ ಅಂತೇಳಿ ಸೋನಿಯಾ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಇನ್ನು ರಾಹುಲ್ ಗಾಂಧಿ ವಿಚಾರಕ್ಕೆ ಬನ್ನಿ. ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ ಗೆದ್ದು ಬರ್ತಾ ಇದ್ದರು. ಅಮೇಥಿ ಕ್ಷೇತ್ರದಲ್ಲಿ ಸ್ಮೃತಿ ಇರಾನಿ ಸೋಲಿಸಿದ ನಂತರ ನೇರವಾಗಿ ಅವರು ವಯನಾಡಿಗೆ ಹೋದರು. ವಯನಾಡಿಂದ MP ಆಗಿದ್ದಾರೆ. ವಯನಾಡಿನಿಂದ ರಾಹುಲ್ ಗಾಂಧಿ ಈ ಬಾರಿ ಸ್ಪರ್ಧೆ ಮಾಡೋದು ಅನುಮಾನ. ಕಾರಣ INDA ಮೈತ್ರಿಕೂಟ ಇದೆಯಲ್ಲ, ಆ ಮೈತ್ರಿ ಒಪ್ಪಂದದಂತೆ ವಯನಾಡನ್ನು CPI ಕೊಡ್ತಾರೆ. CPI LDF, ಅಲ್ಲಿ UDF LDF ಅಂತ ಕರೀತಾರೆ. ಇನ್ನು 2019ರಲ್ಲಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತಿದ್ರು. ಅದೊಂದು ರೀತಿಯಲ್ಲಿ ಹೀನಾಯ ಹಿನ್ನಡೆಯಾಗಿತ್ತು. ಸ್ಮೃತಿ ಇರಾನಿ ದೊಡ್ಡ ನಾಯಕಿ ಆಮೇಲೆ ಆಗಿದ್ದು. TV ಆ್ಯಕ್ಟ್ರೆಸ್ ಆಗಿದ್ದರು, ಮಿಸ್ ಇಂಡಿಯಾ ಸ್ಪರ್ಧೆಗಳೆಲ್ಲ ಭಾಗವಹಿಸಿದ್ರು. TV ಆ್ಯಕ್ಟ್ರೆಸ್ ಆಗಿ ಭಾಳ ದೊಡ್ಡ ಫೇಮಸ್ ಆಗಿದ್ದರು. BJPಗೆ ಬರ್ತಾರೆ, ಇವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. 2019ರಲ್ಲಿ ಸೋಲಿಸೇ ಬಿಡ್ತಾರೆ. ವಯನಾಡಿನಲ್ಲಿ ಕಳೆದ ಬಾರಿ 4 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು ರಾಹುಲ್ ಗಾಂಧಿ. ಮುಸ್ಲಿಂ ಪ್ರಾಬಲ್ಯ ಜಾಸ್ತಿ ಇದೆ ಅನ್ನುವಂಥ ಟೀಕೆ, ಹಾಗಾಗಿ ಗೆದ್ದರು ಅಂತೇಳಿ BJP ಮಾಡಿತ್ತು. ವಯನಾಡು ಸೇರಿದಂತೆ 4 ಕ್ಷೇತ್ರ ಪಡೆದುಕೊಳ್ಳಲಿದೆ CPI, ನಿಮ್ಮ INDA ಮೈತ್ರಿಕೂಟದ ರೀತಿ ರಿವಾಜ್ ಪ್ರಕಾರ. ವಯನಾಡಿನಿಂದ ಡಿ ರಾಜಾ ಪತ್ನಿ ಆ್ಯನ್ಲಿ ಸ್ಪರ್ಧೆ ಮಾಡ್ತಾರಂತೆ, ಡಿ ರಾಜಾ ಅವರ ಪತ್ನಿ. ಇನ್ನು ರಾಹುಲ್ ಗಾಂಧಿ ಬೇರೊಂದು ಕ್ಷೇತ್ರ ಹುಡುಕೋದು ಅನಿವಾರ್ಯವಾಗಿದೆ. ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು ಕಡೆ INDA ಇಂಡಿಯಾ ಅಲಯನ್ಸ್ ಅಲ್ಲಿ ಏನಾಗ್ತಾ ಇದೆ ಮತ್ತು NDA ಅಲಯನ್ಸ್ ಏನಾಗ್ತಾ ಇದೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎರಡು ಅಲಯನ್ಸ್ ಏನಾಗಿದೆ, ಏನಾಗ್ತಾ ಇದೆ, ಏನು ಲಾಭ ನಷ್ಟ, ಏನು ಅಡ್ಜಸ್ಟ್ಮೆಂಟ್ ಎಲ್ಲ. ಈಗ INDA ಇಂಡಿಯಾ ಮೈತ್ರಿಕೂಟಕ್ಕೆ ಬರೋಣ. ಪಶ್ಚಿಮ ಬಂಗಾಳ ಹಾಗೂ ಪಂಜಾಬ್ ಬಳಿಕ ಈಗ ಇಂಡಿಯಾ ಒಕ್ಕೂಟದ ಮೈತ್ರಿ ಉತ್ತರ ಪ್ರದೇಶದಲ್ಲೂ ಕೂಡ ಒಡೆಯುವ ಹಂತದಲ್ಲಿದೆ. ಅಲ್ಲಿ SP ಜೊತೆ ಅಡ್ಜಸ್ಟ್ಮೆಂಟ್ಗೆ ಹೋಗಿದ್ರು. ಇದೀಗ ರಾಷ್ಟ್ರೀಯ ಲೋಕದಳ ಮುಖ್ಯಸ್ಥ, ರಾಷ್ಟ್ರೀಯ ಲೋಕದಳ ಅಂತಂದರೆ ಅಜಿತ್ ಸಿಂಗ್ ಅಂತ ನೀವು ಕೇಳಿರ್ಬೋದು. ಅಜಿತ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಅವರ ಮಗ ರಾಷ್ಟ್ರೀಯ ಲೋಕದಲ್ಲಿ ರಚನೆ ಮಾಡ್ತಾರೆ. ಬಹಳ ರೈತಾಪಿ ವರ್ಗದ ಭಾಳ ದೊಡ್ಡ ನಾಯಕ.
ಅಜಿತ್ ಸಿಂಗ್ ಅವರು ಕೂಡ ತೀರ್ಕೊಂಡಿದ್ದಾರೆ. ಈಗ ಅವರ ಪುತ್ರ ಈಗ ರಾಷ್ಟ್ರೀಯ ಲೋಕದಳ ಮುಖ್ಯಸ್ಥ ಜಯಂತ್ ಚೌಧರಿ ಕೂಡ INDA ಒಕ್ಕೂಟದಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಜಯಂತ್ ಅವರು ಶೀಘ್ರದಲ್ಲಿ BJPಯೊಂದಿಗೆ ಕೈ ಜೋಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ INDA ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಉತ್ತರ ಪ್ರದೇಶ ತಲುಪುವ ಮೊದಲು RLD BJP ಸೇರುವ RLD NDA ಸೇರುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ NDAಯಲ್ಲಿ ಏನಾಗ್ತಾ ಇದೆ NDAಯಲ್ಲಿ INDA ಮೈತ್ರಿ ಕೂಡ ಹೇಳಿದೆ, ಈಗ NDA ಮೈತ್ರಿ